ಇಷ್ಟು ದಿನ ಮೈಸೂರಲ್ಲಿದ್ರು ನಾವು ಒಂದ್ಸರಿ ಒಂದು 4 ವರ್ಷಕ್ಕೆ ಒಂದು 3 ರಿಂದ 4 ಸತಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ. ಪ್ರತಿ ದಿವಸ ಹೋಗೋಕ್ಕಾಗಲ್ಲ. ನೀವು ಮೈಸೂರಲ್ಲಿರೋರಿದ್ರೆ ಅವ್ರಿಗೂ ಗೊತ್ತಿರ್ತದೆ ಈ ಕಷ್ಟ ಏನು ಅಂತ. ಮೈಸೂರು ಚಾಮುಂಡಿ ಬೆಟ್ಟ ನೋಡೋಕ್ಕೆ ನೆಂಟರು, ರಿಲೇಟಿವ್, ಫ್ರೆಂಡ್ಸು ಎಲ್ಲ ದೂರದಿಂದ ಬರ್ತಾರೆ, 1000 ಕಿಲೋಮೀಟ್ರಿಂದ. ನಾವು ಇಲ್ಲೇ ಇದ್ದು ಹೋಗೋಕ್ಕಾಗಲ್ಲ. ಬಟ್ ಆದರೆ ಇವತ್ತು ವಾತಾವರಣ ಚೆನ್ನಾಗೈತೆ, ವೆದರ್ ಚೆನ್ನಾಗೈತೆ, ಫಿಟ್ನೆಸ್ಸು ಆದಂಗೆ ಆಗುತ್ತೆ ಅಂತ ನಾನು ಇವತ್ತು ಚಾಮುಂಡಿ ಮೆಟ್ಲು ಹತ್ಕೊಂಡು ಮೆಟ್ಲು ಕಡೆಯಿಂದ ಹತ್ತಿ ಹೋಗಿ ಆದರೆ ದರ್ಶನ ಮಾಡ್ಕೊಂಡು ಮತ್ತೆ ಬರೋಣ ಅಂತ ಹೋಗ್ತಾ ಇದೀನಿ. ಈಗ ಆಲ್ರೆಡಿ ಇಲ್ಲಿ ಬಂದಿದ್ವಿ ನೋಡಿ. ಹೆಲ್ಮೆಟ್ಟು, ಬ್ಯಾಗು ಎಲ್ಲ ಓಪನಲ್ಲೇ ಬಿಟ್ಟಿದ್ದೀನಿ. ಕತ್ಕೋದ್ರೆ ಕತ್ಕೊಂಡೇ ಹೊಂಟಲ್ಲಿ. ಇದು ದುಬೈಯಲ್ಲಿ ಗೋಲ್ಡ್ ಟೆಸ್ಟ್ ಮಾಡ್ತಾರಲ್ಲ, ಗೋಲ್ಡ್ ರೋಡಲ್ಲಿ ಇಟ್ಬಿಟ್ಟು ಆ ಥರ ಟೆಸ್ಟ್ ಮಾಡೋಕ್ಕೆ ಅಂತ ನಾನು ಬಿಟ್ಟಿದ್ದೀನಿ. ಈಗ ತಾಯಿ ಚಾಮುಂಡೇಶ್ವರಿ ನೋಡಿ ಲುಕ್ಕು ಹೆಂಗೆ ಕಾಣ್ತಾ ಐತೆ, ಅದ್ದೂರಿಯಾಗಿ ಕಾಣ್ತಾ ಐತೆ. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ. ನೀವು ಎಷ್ಟು ಜನ ಮೆಟ್ಲು ಕಡೆಯಿಂದ ಹೋಗಿದ್ದೀರಾ, ನೀವು ಯಾರಿಗಾರು ಅನುಭವ ಆಗೈತೆ ಗೊತ್ತಿಲ್ಲ. ಪ್ರತಿ 100 ಮೆಟ್ಲಿಗೆ ಒಂದೊಂದು ಸತಿ ಮೆಟ್ಲನ್ನ ಹಾಕೋರೆ ಇಲ್ಲಿ ಶಾಂತಂ ಪಂಪ. ಪ್ರತಿ 100 ಮೆಟ್ಲಿಗೆ ಒಂದೊಂದು ಸತಿ 100 ಮೆಟ್ಲಾಯಿತು ಅಂದ್ರೆ ಪ್ಲಸ್ ಆ್ಯಡ್ ಮಾಡಿ ಹಾಕೋರೆ. ಇದು ಫಸ್ಟ್ 100 ಮೆಟ್ಲು, ಇದಾದಮೇಲೆ 200 ಮೆಟ್ಲು, ಈ ಥರ ಸಿಗ್ತಾ ಹೋಗುತ್ತೆ. ನೀವು ಸಿಗಲಿಲ್ಲ ಅಂದರೆ ಕೌಂಟ್ ಮಾಡ್ಕೊಳ್ಳಿ, ದೇವರು ಕೈ ಮುಕ್ಕಳಿ, ಆಗಾಗ ಬೇಡ್ಕತ್ತಾರೆ. ನನಗಂತೂ ಒಳ್ಳೆ ಬುದ್ಧಿ ಕೊಡಿ ಅಂತ ನಾನಂತೂ ಕೇಳಲ್ಲ, ಎಲ್ರಿಗೂ ಒಳ್ಳೆ ಬುದ್ಧಿ ಕೊಡಿ ಅಂತ ಕೇಳ್ತೀನಿ. ಈಗ 200 ಮೆಟ್ಲು ಹತ್ತಿದ್ದೀವಿ. ಟೋಟಲ್ 600 ಮೆಟ್ಲು ಗಂಟ ಕಡ್ದಾಗಿರುತ್ತೆ. ಈಗ 300 ಮೆಟ್ಲು ಆಯಿತು. ಇದಾದಮೇಲೆ ನಿಮ್ಗೆ ಕಾಲಭೈರವೇಶ್ವರ ಟೆಂಪಲ್ ಸಿಗುತ್ತೆ. ಈಗ ಕಾಲಭೈರವೇಶ್ವರನ ಸನ್ನಿಧಿ ಹತ್ರ ಬಂದ್ಬಿಟ್ಟು ಅದನ್ನು ದರ್ಶನ ಮಾಡ್ಬಿಡೋಣ ಬನ್ನಿ. ನೋಡ್ಕೊಳ್ಳಿ, ಇದು ಕಾಲಭೈರವೇಶ್ವರ, ಕೈ ಮುಕ್ಕೊಳ್ಳಿ. ಈಗ ಇದಾಯಿತು. ಇದಾದಮೇಲೆ ಇದ್ರ ಆಪೋಸಿಟೇ ಒಂದು ವ್ಯೂ ಪಾಯಿಂಟ್ ಐತೆ. ಅಷ್ಟೊಂದು ದೊಡ್ಡ ವ್ಯೂ ಪಾಯಿಂಟ್ ಅಲ್ಲ, ಸಿಂಪಲ್ ಆಗೈತೆ. ನೀವು ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ರೇಸ್ ಕೋರ್ಸು, ಮಾಲ್ ಆಫ್ ಮೈಸೂರು ಇವೆಲ್ಲ ಕಾಣ್ತಾ ಇದೆ. ನಿಮಗೆಲ್ಲ ಕಾಣ್ತಾ ಇದೆ ಕ್ಯಾಮ್ರಾದಲ್ಲಿ, ನೀಟಾಗಿ ಕಾಣ್ತಾ ಇಲ್ಲ, ಆದರೂ ಕೈ ಮುಕ್ಕಳಿ ನೋಡ್ಕೊಳ್ಳಿ. ನೆಕ್ಸ್ಟ್ ವ್ಯೂ ಪಾಯಿಂಟಲ್ಲಿ ಫುಲ್ ಎಲ್ಲ ತೋರಿಸ್ತೀನಿ. ಈಗ 400 ಮೆಟ್ಲು ಹತ್ತಿದ್ದೀವಿ. ಆರಾಮಾಗಿ ಒಂದೇ ಕೂಲಲ್ಲಿ ಹತ್ಕೊಬಂದ ಇಲ್ಲಿ ಗಂಟ. ನೀವು ಬೆಟ್ಟ ಹತ್ಬೇಕಾರೆ ಇಲ್ಲಿಗೆ 500 ಮೆಟ್ಲಾಯಿತು. ನೀವು ಬೆಟ್ಟ ಹತ್ಬೇಕಾದ್ರೆ ಕೆಲವೊಂದು ತಪ್ಪುಗಳನ್ನ ಮಾಡಬಾರ್ದು. ಒಂದು, ಬಾಯಲ್ಲಿ ಉಸಿರಾಡಬಾರ್ದು. ಇಲ್ಲಿ ನೋಡಿ ಈ ಥರ ಹುಳಗಳೆಲ್ಲ ಸಿಕ್ತು ಅಂದರೆ ಅವೆಲ್ಲ ನೀವು ಕೈ ಮೇಲೆಲ್ಲ ಹಾಕೋಬಿಡಿ. ನಾವು ಹಾಕೋಬಿಟ್ಟಿದ್ದೀವಿ ನಿಮ್ಗೆ ತೋರ್ಸೋಕ್ಕೆ ಅಂತ. ಸೊ ಈಗ ನಾವು ಬಿಟ್ಬಿಡ್ತೀವಿ, ಅದ್ರ ಪಾಡಿಗೆ ಅದ್ರ ಕೆಲಸ ಮಾಡಲಿ, ಅದು ನಮ್ಮ ಕೆಲಸ ನಾವು ಮಾಡೋಣ. ನಡ್ರಿ ಹೋಗೋಣ. ಈಗ 600 ಮೆಟ್ಲು ಹತ್ತಿದ್ದೀವಪ್ಪ. ಇಲ್ಲಿ ಗಂಟ ತುಂಬ ಕಡ್ದಾಗಿರ್ತದೆ, ತುಂಬ ಇದನ್ಸುತ್ತೆ. ಇದು ನಾವು ಕಟ್ಟಿರೋ ಸಾಮ್ರಾಜ್ಯ, ಈ ಪ್ಲಾಸ್ಟಿಕ್ ಸಾಮ್ರಾಜ್ಯ. ಇದಾದಮೇಲೆ ನೀವು ಇಲ್ಲಿಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಬಂದಿದ್ದೀರಾ. ನಂದಿ ಸ್ಟ್ಯಾಚು ಏನೈತೆ ಇಲ್ಲಿ ಗಂಟ ಪ್ರತಿಯೊಬ್ಬರು ಬರ್ತೀರಾ. ಬಟ್ ಆದರೆ ಇದು ಸುತ್ತಮುತ್ತ ವಾತಾವರಣ ಹೆಂಗೈತೆ ಅಂದರೆ ಫುಲ್ಲು ಮರ ಗಿಡಗಳು ಒಂಥರ ಚೆನ್ನಾಗೈತೆ. ಈ ವಾತಾವರಣ ನೀವು ಯಾರೂ ನೋಡಿರಲ್ಲ. ಮೇಲ್ಗಡೆ ಹೋಗಿ ಈಗ ನಾನು ಇದಾದಮೇಲೆ ಇಲ್ಲೊಂದು ದೇವಸ್ಥಾನ ಐತೆ ಕಾಲಭೈರವೇಶ್ವರಂದೆ. ಈ ಕಲ್ಲಿನ ಗುಹೆ ಒಳಗಡೆ ದೇವಸ್ಥಾನ ಐತೆ. ಈ ದೇವಸ್ಥಾನಕ್ಕೆ ಎಷ್ಟೋ ಜನ ಹೋಗಿರಲ್ಲ. ಇಲ್ಲಿ ಹೋಗಿ ಇಲ್ಲೂ ಅರ್ಚನೆ ಎಲ್ಲ ಮಾಡಿಸ್ಬೋದು. ಈ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿ ಇದಾದಮೇಲೆ ಇದ್ರ ಪಕ್ಕ ಮೆಟ್ಲೈತೆ. ಪ್ರತಿಯೊಬ್ಬರಿಗೂ ಇಲ್ಲ, ಕೆಲವೊಬ್ರಿಗೆ ಮಾತ್ರ ಪರ್ಮಿಷನ್ ಕೊಡ್ತಾರೆ. ನಾನು ಪೀಕ್ ಅವರ್ಸಲ್ಲಿ ಹೋಗಿರೋದ್ರಿಂದ ನಾವು ಒಳಗಡೆ ಹೋಗ್ತಾ ಇದೀವಿ ಕೇಳ್ಕೊಂಡು. ಇದ್ರ ಮೇಲೆ ಬತ್ತು ಅಂದರೆ ಇಲ್ಲಿ ಒಂದು ಒಳ್ಳೆ ಪ್ರಶಾಂತವಾಗಿ ಕೂತ್ಕೊಂಡು ಧ್ಯಾನ ಮಾಡ್ಕೊಂಡು ಮಗ್ನರಾಗಿರ್ತೀನಿ ಅನ್ನೋರು ಇಲ್ಲಿಗೆ ಬರ್ಬೋದು. ಇವನ ಮಳಿಮಯ, ಇವನು ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡೋದಕ್ಕಿಂತ ನೆಗೆಟಿವ್ ಥಿಂಕ್ ಮಾಡೋದೇ ಜಾಸ್ತಿ. ಈಗ ನೋಡಿ ಬೆಟ್ಟದ ಮೇಲೆ ಸುತ್ತ ಹೆಂಗೆ ಕಾಣ್ತಾ ಐತೆ ಅಂತ. ನೀವು ಮೋಸ್ಟ್ಲಿ ಇದೆಲ್ಲ ನೀವು ನೋಡಿರಲ್ಲ, ಅದಕ್ಕೋಸ್ಕರ ನಾನು ಮೇಲ್ಗಡೆ ಬಂದು ಇಲ್ಲೆಲ್ಲ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಯಾವಾಗಾರ ಕಾಲ್ನಡಿಗೆಯಿಂದ ಟ್ರೆಕ್ಕಿಂಗ್ ಮಾಡ್ಕೊಂಡು ತೋರಿಸ್ತೀನಿ, ಟ್ರೆಕ್ಕಿಂಗ್ ಜಾಗನ. ಅದಕ್ಕೆ ಯಾವಾಗಾರ ಟೈಮ್ ಇದ್ದಾಗ ಹೋಗಬೇಕು. ಕಾರಣ ಅದನ್ನು ಒಂದ್ಸತಿ ಕ್ಯಾಪ್ಚರ್ ಮಾಡಿ ಹಾಕ್ತೀನಿ. ನೋಡಿ ಇಲ್ಲಿ ಈ ಕಲ್ಮೇಳೆ ತುದಿ ಮೇಲೆಡೆ ಶಿವಲಿಂಗ ಇಟ್ಟು ಇಲ್ಲಿ ಪಾದ ಎಲ್ಲ ಇಟ್ಟವ್ರೆ ಪೂಜೆ ಮಾಡೋಕ್ಕೆ. ಇಲ್ಲಿ ಮೋಸ್ಟ್ಲಿ ಯಾರೋ ತಪಸ್ ಮಾಡ್ತಿರೋ ಅನ್ಸುತ್ತೆ, ನಮಗೆ ಗೊತ್ತಿಲ್ಲ ಅಂತ ನಾನು ಊಹೆ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದೆಲ್ಲೇಳಿ ಬಸವನಂದಿ ಐತಲ್ಲ, ಅದ್ರ ಹಿಂಭಾಗ ಇರೋಂಥದ್ದು. ಸೊ ಇಲ್ಲಿಂದ ನಾವು ಮತ್ತೆ ಈಗ ಬಸವನಂದಿ ಕಡೆಯಿಂದ ಹೋಗಬೇಕು. ಅಲ್ಲಿಗೆ ಬಸವನಂದಿ ಹತ್ರಕ್ಕೆ ಎಕ್ಸಾಕ್ಟಾಗಿ 700 ಮೆಟ್ಲಾಗುತ್ತೆ. ಅಲ್ಲಿಂದ ವ್ಯೂ ಪಾಯಿಂಟ್ ಆದಮೇಲೆ ಚಾಮುಂಡಿ ಬೆಟ್ಟ ಹೋಗ್ತಾ ಇದ್ದೀವಿ. ನೋಡಿ ಬ್ಯಾಕ್ ಸೈಡಿಗೆ ಕಾಣ್ತಾ ಐತೆ. ಬೆಳಗ್ಗೆನೇ ಬಂದಿರೋದ್ರಿಂದ ನೈವೇದ್ಯ ಟೈಮೇ ಇದು. ಈ ಪೂಜೆ ಗೀಜೆ ಎಲ್ಲ ಮಾಡ್ತಾ ಇರ್ತಾರೆ. ಹಾಲ ಅಭಿಷೇಕ, ನೀರಭಿಷೇಕ ಎಲ್ಲ ಮಾಡಿ, ಜೇನುತುಪ್ಪದ ಅಭಿಷೇಕ. ಇದು ನಾವು ಕಟ್ಟಿರೋ ಸಾಮ್ರಾಜ್ಯಗಳು. ಎಲ್ಲಿಂದ ಎಲ್ಲಿಗಂಟು ಹೋದ್ರೂ ಈ ಸಾಮ್ರಾಜ್ಯ ತಪ್ಪಿಲ್ಲ. ಮತ್ತು 700 ಮೆಟ್ಲು ಕೂಡ ಐತೆ. ಆ ಮೆಟ್ಲು ಸ್ಟೆಪ್ ಪಕ್ಕನೇ ನಾವು ಆ ಥರ ಇಟ್ಟಿದ್ದೀವಿ. ಏನು ಮಾಡೋಕ್ಕಾಗಲ್ಲ. ನೋಡಿ ಹಾಲಾಭಿಷೇಕ ನಿಮಗೋಸ್ಕರ ನೋಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ. ನೀವು ಕೆಲವೊಂದು ಟೈಮಿಗೆ ಹೋದಾಗ ಇದೇ ಥರ ಅಭಿಷೇಕ ಟೈಮ್ಗೆ ಹೋಗೋಕ್ಕಾಗಿರಲ್ಲ. ಯಾವ ರೀತಿ ಅಭಿಷೇಕ ಮಾಡ್ತಾರೆ ಏನು ಪ್ರತಿಯೊಂದು ನೋಡ್ಕೊಳ್ಳಿ. ಫುಲ್ ವಿಡಿಯೋ ಹಾಕ್ಬಿಟ್ರೆ ಲೆಂತ್ ಆಯ್ತು ಅಂದ್ಬಿಟ್ಟು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ಎಲ್ಲ ಹತ್ತಿ ಸಾಕಾಗ್ಬಿಟ್ಟಿದ್ದಾರೆ, ಇವ್ರಿಗೆ ಏನು ಕೊಡಿಸಿಲ್ಲ. ಇಳಿದಾಗ ಇಳಿಬೇಕಾದ್ರೆ ಕೊಡಿಸ್ಬೇಕು, ತಿನ್ನೋಕ್ಕೆ ಹೊಸ ಎನರ್ಜಿ. ಈಗಲೇ ಕೊಡಿಸ್ಬಿಟ್ರೆ ಆಮೇಲೆ ಮೆಟ್ಲತ್ತಲ್ಲ ಅಂದ್ಬಿಟ್ಟು ಏನು ಕೊಡಿಸಿಲ್ಲ. ಸೊ ಈಗ ಬಸವನಂದಿದಾಯಿತು. ಈಗ ಬನ್ನಿ ಹೋಗೋಣ. ಆದಷ್ಟು ಬೆಟ್ಟಕ್ಕೆ ಹೋದಾಗ ನೀವೇನೋ ಪ್ಲಾಸ್ಟಿಕ್ಕು ಕವರು ತಿನಿಸು ಏನೇ ತೊಗೊಂಡೋಗಿ ತಿನ್ನಿ, ಬೇಡ ಅನ್ನಲ್ಲ. ಬಟ್ ಪ್ಲಾಸ್ಟಿಕ್ನ ಬೆಟ್ಟದ ಮೇಲೆ ಹಾಕ್ಬಿಡಿ ದಯವಿಟ್ಟು. ಅಲ್ಲಿ ಯಾರು ಡಸ್ಟ್ಬಿನ್ ಇದ್ದರೆ ಡಸ್ಟ್ಬಿನ್ಗೆ ಹಾಕಿ, ಇಲ್ಲ ಅಂದರೆ ನಿಮ್ಮ ಜೋಬಲ್ಲಿ ಇಟ್ಕೊಂಡು ಕೆಳಗಡೆ ಬಂದಾದ್ಮೇಲೆ ಕೆಳಗಡೆ ಡಸ್ಟ್ಬಿನ್ಗಳಿರುತ್ತೆ, ಅಲ್ಲಿಗೆ ಹಾಕಿ. ನಾವು ಪ್ರಕೃತಿನ ಉಳಿಸಿದ್ರೆ ಪ್ರಕೃತಿ ನಮ್ಮನ್ನ ಉಳಿಸುತ್ತೆ. ಸೊ ಅದನ್ನು ಹೇಳಬೇಕು ಅಂತಲೇ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಿರೋದು. ದಯವಿಟ್ಟು ಆದಷ್ಟು. ಈಗ 800 ಮೆಟ್ಲಾಯಿತು. ಇದಾದಮೇಲೆ ಇಲ್ಲಿ ವ್ಯೂ ಪಾಯಿಂಟು. ಮೈಸೂರು ನೋಡೋಕ್ಕೆ ಕಾಂಕ್ರೀಟ್ ಸಿಟಿ ಥರ ಕಾಣುತ್ತೆ. ಈ ಕಾಂಕ್ರೀಟ್ ಸಿಟಿ ಇಷ್ಟಿದ್ರೇ ಸಾಕು. ಇವಾಗಲೇ ಇಷ್ಟೊಂದು ದೊಡ್ಡ ಕಾಂಕ್ರೀಟ್ ಸಿಟಿ ಥರ ಕಾಣ್ತಾ ಐತೆ. ನೆಕ್ಸ್ಟು ಇನ್ನೂ ಬೆಳೆದ್ಬಿಟ್ರೆ ಮೈಸೂರು
ಇದು ಮಿನಿ ಬೆಂಗಳೂರು ಆಗ್ಬಿಡುತ್ತೆ. ಬಟ್ ಇದು ಸಾಂಸ್ಕೃತಿಕ ನಗರಿ ಅಂತ ಹೆಸರುವಾಸಿಯಾಗಿರೋದು. ಈ ಸಾಂಸ್ಕೃತಿಕ ನಗರಿಯಾಗಿಯೇ ಇರಬೇಕು ಅಂದರೆ ಕಮರ್ಷಿಯಲ್ ಆಗಬಾರ್ದು. ಬೆಂಗಳೂರು ಥರ ಕಮರ್ಷಿಯಲ್ ಆಗ್ದೇ ಇದ್ರೆ ತುಂಬ ಸಂತೋಷ. ನಾನು ಮೈಸೂರಿಗೆ ಬಂದು ಒಂದು 5 ವರ್ಷ ಆಯಿತು. 5 ವರ್ಷದಿಂದ ಎಷ್ಟು ಕಮರ್ಷಿಯಲ್ ಆಗೈತೆ ಅಂದರೆ, ನಾವು ಓಡಾಡ್ಬೇಕಾದ್ರೆ ಇದ್ದಿದ್ದು ಬಿಲ್ಡಿಂಗ್ಗಳಿಗೆ ಆಲ್ರೆಡಿ ಎಂತೆಂಥ ಬಿಲ್ಡಿಂಗ್ಗಳು ಕಟ್ತಾವ್ರೆ ಅಂದರೆ ಸಿಕ್ಕಾಪಟ್ಟೆ. ಇಲ್ಲಿ ವೆದರು ವಾತಾವರಣ ಚೆನ್ನಾಗೈತೆ. ಯಾರೇ ಬಂದರೂ ಬಾ ಅಂತ ಕೈ ಬೀಸಿ ಕರೆಯೋಂಥ ನಗರ ಇದು ಮೈಸೂರು. ಇಲ್ಲಿಂದ ವ್ಯೂ ಪಾಯಿಂಟಿಂದ ನೋಡಿದ್ರೆ ಕಾಣ್ತಾ ಐತೆ ನಿಮಗೆ, ಎಲ್ಲಿ ಗಂಟ ನೋಡಿದ್ರು ಬರೀ ಕಾಂಕ್ರೀಟ್ ಸಿಟಿನೇ ಕಾಣ್ತೈತೆ. ಸ್ವಲ್ಪ ದಿವಸ ಕಳೀತು ಅಂದರೆ ಇದು ಕೂಡ ಬೆಂಗಳೂರು ಥರ ಆಗ್ಬಿಡ್ತದಲ್ಲ ಅನ್ನೋದೇ ಭಯ ನನಗೆ. ಇಲ್ಲಿರೋದಕ್ಕಿಂತ ನಾನು ಬೆಂಗಳೂರಲ್ಲಿ ಹೋದರೆ ಅರ್ನಿಂಗ್ಸ್ ಜಾಸ್ತಿ ಮಾಡ್ಬೋದು. ಬಟ್ ಆದರೆ ಬೆಂಗಳೂರಿಗೆ ಹೋಗ್ದಾನೆ ಇಲ್ಲೇ ಏನಕ್ಕಿದ್ದೀವಿ ಅಂದರೆ ಅರ್ನಿಂಗ್ಸ್ ಕಮ್ಮಿ ಆದರೂ ಒಳ್ಳೆ ವಾತಾವರಣದಲ್ಲಿ ಇದ್ದೀವಿ ಅಂತ. ಆ ವಾತಾವರಣ ಮಿಸ್ ಆಗೋಯ್ತದಲ್ಲ ಅನ್ನೋದೇ ಫೀಲ್ ಆಯ್ತಿರೋದು ನನಗೆ. ಇನ್ನೂ ಮೈಸೂರು ಬೆಳೆದ್ರೆ ನಿಮಗೆ ಮೈಸೂರಲ್ಲಿ ಇರೋವಂಥವ್ರಿಗೆ ಮೈಸೂರಿಗೆ ಬರಬೇಕು ಅಂದ್ಕೊಂಡ್ರೆ ನಿಮ್ಗೆ ಏನೇನು ಅನಿಸುತ್ತೆ ಮೈಸೂರು ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈ ವ್ಯೂ ಪಾಯಿಂಟ್ನ ಬಂದಾಗ ನೋಡ್ಕೊಳ್ದೇ ಹೋಗ್ಬಿಡಿ. ನೋಡಿ ವ್ಯೂ ಪಾಯಿಂಟಲ್ಲಿ ಒಳ್ಳೆ ಗಾಳಿ ತಗೊಳ್ಳಿ. ನಮ್ಮ ಕಡೆ ಒಂದು 3 ಕೋತಿಗಳು ಬಂದಿದ್ದೀವಿ, ಅವಕ್ಕೂ ತೋರಿಸ್ತಾ ಇದ್ದೀವಿ ಕುತ್ಕೊಂಡು ಒಳ್ಳೆ ಗಾಳಿ ತಗೊಳ್ಳಿ ಅಂತ ತಗೋತಾವ್ರೆ. ಈ ಕಲ್ಲು ಇಳಿಬೇಕಾದ್ರೆ ನೋಡ್ಕೊಂಡು ಇಳಿದ್ರು. ಒಬ್ರು ಜಾರ್ಕೊಂಡ್ ಬಿದ್ಬಿಟ್ರು, ಅವ್ರದ್ದು ವೀಡಿಯೋ ಶೂಟ್ ಮಾಡಿಲ್ಲ. ಇದ್ದಿರ ನಿಮ್ಗೆ ಹಾಕ್ತದೆ, ಬಟ್ ಅವ್ರು ವೀಡಿಯೋ ಶೂಟ್ ಮಾಡಿಲ್ಲ. ಇಳಿಬೇಕಾದ್ರೆ ಕೇರ್ಫುಲ್ಲಾಗಿ ನೋಡ್ಕೊಂಡು ಆರಾಮಾಗಿ. ಇಲ್ಲಿಗೆ 900 ಮೆಟ್ಲು. ಅದೇನು ಕಾಣ್ತಲ್ಲ 00 ಅನ್ಸ್ಬೋದು, ಅದು 900 ಮೆಟ್ಲಾಗಿದೆ. ಇಲ್ಲಿ ಆಂಜನೇಯ ದೇವಸ್ಥಾನ. ಇಲ್ಲಿ ಮುಗಿಸ್ಕೊಂಡು ಇಲ್ಲಿ ತಾಯಿ ಚಾಮುಂಡೇಶ್ವರಿ ಕರೀತಾರೆ, ಅವ್ರ ಹತ್ರ ಚಾಮುಂಡಮ್ಮನ ಕರೆಸ್ಕೊಂಡು ಮೇಗತ್ತಿ ಇಲ್ಲಿ ಮೇಲ್ಗಡೆ ಬಂತು ಅಂದರೆ ಇಲ್ಲಿಗೆ 1000 ಮೆಟ್ಲು ಕಂಪ್ಲೀಟ್ ಆಯ್ತದೆ. ಇದಾದ್ಮೇಲೆ ಮೆಟ್ಲುಗಳೈತೆ, ಬಟ್ ಅದರಿಂದ ಮುಂದಕ್ಕೆ ಒಂದು 40 ಮೆಟ್ಲು ಸಿಗುತ್ತೆ. ಈ ಪ್ಲಾಸ್ಟಿಕ್ ಸಾಮ್ರಾಜ್ಯನ ಎಲ್ಲೋದ್ರೂ ಬಿಟ್ಟಿಲ್ಲ ನಮ್ಮ ಜನಗಳು. ನಾವೊಂದು ಯುನೀಕ್ ಆಗಿರಲಿ ಅಂದ್ಬಿಟ್ಟು ಹಿಂಗೆ 1000 ಮೆಟ್ಲಿಗೆ 4 ಜನ ಸೇರಿಸಿ ಒಂದು ಕಾಲ ಹತ್ರ ಇಟ್ಕೊಂಡು ಫೋಟೋ ತಗೊಂಡಿದ್ದೀವಿ. ನೀವು ಯಾವ್ದಾರ ಬೇಕು ಅಂದರೆ ಟ್ರೈ ಮಾಡ್ಬೋದು. ಇನ್ನು ಬಸವನ ಹುಳಗಳು ಈ ಟೈಮಲ್ಲಿ ಕಮ್ಮಿ. ಈ ರೈನಿ ಸೀಸನು ವಿಂಟರ್ ಸೀಸನಲ್ಲಿ ಜಾಸ್ತಿ ಇರುತ್ತೆ. ಈ ಮಳೆಗಾಲದಲ್ಲಿ ಈ ಸಮ್ಮರ್ ಆಗಿರೋದ್ರಿಂದ ಕಮ್ಮಿ ಇರುತ್ತೆ. ಬಟ್ ಇದು ತುಂಬ ಸೆನ್ಸಿಟಿವ್ ಪ್ರಾಣಿಗಳು. ನಾವು ನೋಡೋಕ್ಕೆ ಅಂತ ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತೀವಿ. ಸೊ ಇಲ್ಲಿಗೆ 1000 ಮೆಟ್ಲು ಕಂಪ್ಲೀಟ್ ಆಯಿತು. ಇಲ್ಲೊಂದು ಕ್ಯಾಮ್ರಾ ಐತೆ, ಆಯ್ ಮಾಡಿಬಿಡಿ ಪ್ರತಿಯೊಬ್ಬರಿಗೆ. ಇಲ್ಲಿ ನಮ್ಮ ಬಾಸು ಆಯ್ ಮಾಡ್ತಾ ಇರ್ತಾರೆ. ಇದು ಎಂಟ್ರೆನ್ಸ್ ಆರ್ಚು. ಈ ಆರ್ಚಿಗೆ ಇಲ್ಲಿಗೆ ಮೆಟ್ಲುಗಳು ಮುಗೀತು. ನೋಡಿ ನಾಯಿಗಳೆಲ್ಲ ಹಾಸಿಗೆ ಮೇಲೆ ಮಲ್ಕೊಂಡು ಮಲಗಾವೆ. ಈಗ ಅಂತೂ ಇದು ನಾವು ಚಾಮುಂಡಿ ಬೆಟ್ಟಕ್ಕೆ ಎಂಟ್ರೆನ್ಸ್. ನಾವು ಇಷ್ಟೊಂದು ಕ್ರೌಡ್ ಇರ್ತದೆ ಅನ್ಕೊಂಡಿರಲ್ಲ, ಏನಕ್ಕಂದ್ರೆ ನಾವು ಬಂದಿರ್ತೀವಿ 7 ಕಾಲಿಗೆ. ಇವಾಗಲೇ ಇಷ್ಟೊಂದು ಕ್ರೌಡ್ ಐತೆ ನೋಡಿ, ತಲೆ ಕೆಡೋಯ್ತು ನನಗಂತೂ. ನೋಡಿ ಈ ಲೋಟಸ್ಸು ಪ್ಲಾಸ್ಟಿಕ್ ಅನ್ನೋದೇ ಡೌಟು ನಮ್ಮ ಮಳಿಮೈಗೆ. ಅದಕ್ಕೆ ಹೇಳಿದ್ದೀನಿ ಪ್ಲಾಸ್ಟಿಕ್ ಎಲ್ಲ ಕಣಪ್ಪ ಪ್ಯೂರ್ ಅಂತ. ಇಲ್ಲಿ ಈಗ ಮೊದಲು ನಾವು ದರ್ಶನ 4-5 ವರ್ಷದಿಂದ ಬಂದಾಗ 50 ರೂಪಾಯಿ ಟಿಕೆಟ್ ಇತ್ತು. ಈಗ 200 ರೂಪಾಯಿ ಟಿಕೆಟ್ ಮಾಡೋರೆ. ಧರ್ಮ ದರ್ಶನದಲ್ಲಿ ಹೋಗ್ತೀನಿ ಅಂದರೆ 3 ಅವರ್ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಹೊರಗಡೆಯಿಂದಲೇ ದೇವ್ರನ್ನ ಬೇಡ್ಕೊಬಿಟ್ಟಿದ್ದೀವಿ, ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ. ನೀವು ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾ, ನಾವು ಇದಾದ್ಮೇಲೆ ನೆಕ್ಸ್ಟು ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕು. ಇಲ್ಲಿ ನಮ್ಮ ಮಿನಿ ಲಾಗರು ಜೊತೆಲವ್ರೆ, ಅವ್ರನ್ನ ಕರ್ಕೋಬೇಕು. ಅವ್ರದ್ದು ಒಂದು ಲಾಗ್ ವಿಡಿಯೋ ಹಾಕ್ತೀನಿ ನಿಮಗೆ ನೆಕ್ಸ್ಟ್. ಯಾವಾಗಾರ ಅವಳಿಕೆಲ್ಲ ಲಾಗ್ ಮಾಡಿಸ್ಬಿಟ್ಟು ಹೆಂಗಿರುತ್ತೆ ಅಂತ ಕಾಮಿಡಿಯಾಗಿ ನೋಡೋರಿ. ಸೊ ಚಾಮುಂಡಿ ಇಲ್ಲಿ ಹತ್ರ ಬಂದಾದ್ಮೇಲೆ ಇಲ್ಲೊಂದು 5 ನಿಮಿಷ ಕುತ್ಕೊಳ್ಳೋಕ್ಕಿಂತ ಇಲ್ಲಿ ಕ್ರೌಡ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಕುತ್ಕೊಳ್ಳೋದು ಅಂದ್ಬಿಟ್ಟೆ ಹೋಗ್ತಾ ಇದ್ದೀವಿ ಕೆಳಕ್ಕೆ. ಸೊ ಇಲ್ಲಿಗೆ ಅಂತೂ ಇಂಥ ದರ್ಶನ ಮುಗೀತು. ಅಂದರೆ ನಾವು ಒಳಗೆ ಹೋಗಂತೂ ದರ್ಶನ ಮಾಡಿಲ್ಲ, ಯಾಕಂದ್ರೆ ಅಷ್ಟು ಕ್ರೌಡ್ ಐತೆ, ಇನ್ನೂ ಟೈಮ್ ಹಿಡಿತದೆ ಅಂದ್ಬಿಟ್ಟು ನಾವು ಒಳಗೆ ಹೋಗಿ ದೇವಸ್ಥಾನ ಮಾಡಿ ಹಂಗೆ ಹೋಗ್ತಾ ಇದ್ವಿ. ಇವರು ನಮ್ಮ ಕಾಮಿಡಿ ಪೀಸು ಬಸವನಂದಿ. ಇವೆಲ್ಲ ಜಾತ್ರೆ ಟೈಮಲ್ಲಿ ಸಿಕ್ಕಾಪಟ್ಟೆ ಇರುತ್ತೆ. ಆಮೇಲೆ ನನಗೆ ಇನ್ನೊಂದು ಗೊತ್ತಾಗಲಿಲ್ಲ, ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಕೊಳ ಇದೆ. ಅದೆಲ್ಲ ಐತೆ ಅಂತ ಗೊತ್ತಿಲ್ಲ. ನಾನು ಹುಡುಕಿ ಸಾಕಾಯ್ತು, ಎಲ್ಲೂ ಸಿಗಲಿಲ್ಲ. ನಿಮ್ಗೆ ಯಾರಿಗಾರ ಗೊತ್ತಿರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆ ಕೊಳನ ತೋರಿಸ್ಬೇಕು ಅಂತಲೇ ಹುಡುಕ್ತೆ. ನಂಗೆ ಯಾರೋ ಹೇಳಿದ್ರು ಹಿಂಗೆ ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಕೊಳ ಐತೆ ಗುರು ಅಂತ. ಈಗ ನೋಡಿ ಸೂರ್ಯ ಹೆಂಗೆ ಕಿರಣ ಬಂದು ಚಾಮುಂಡೇಶ್ವರಿಗೆ ಕಿರಣನ ಸೂರಿಸ್ತಿರೋ ರೀತಿ ಕಾಣ್ತಾ ಐತೆ. ನಾನಂತೂ ಈ ಶಾಟ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈಗ ಬನ್ನಿ ಫೈನಲ್ ಇವತ್ತೇ. ನಾನು ಇಷ್ಟು ವರ್ಷ ಆಗಿ ಮೈಸೂರಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬಂದಾಗ ಯಾವಾಗಲೂ ಪ್ರಸಾದ ತಿನ್ನಿರಲ್ಲ, ಇದೇ ಫಸ್ಟ್ ಟೈಮು ಅರ್ಲಿ ಮಾರ್ನಿಂಗ್ ಪ್ರಸಾದ ತಿನ್ಕೊಂಡು ಕೈ ಮುಕ್ಕೊಂಡು ಕೆಳಿತಾ ಇದೀವಿ. ಇದು ಪಾಂಡವರ ಮೆಟ್ಲು. ಹತ್ಬೇಕಾರೆ ನಾನು ಫೋಟೋ ಕ್ಯಾಪ್ಚರ್ ಮಾಡಿಲ್ಲ, ಅದಕ್ಕೆ ಇಳಿಬೇಕಾರೆ ತಕ್ಕೊಂಡಿದ್ದೀನಿ. ಈ ಪಾಂಡವರ ಮೆಟ್ಲಾದ್ಮೇಲೆ ಇಲ್ಲಿ ಸಾಷ್ಟಾಂಗ ನಮಸ್ಕಾರ, ಈ ಥರನೇ ನಮಸ್ಕಾರಗಳನ್ನ ಮಾಡಬೇಕು ಗಡ್ಡಲ್ಲಿ ಎಣ್ಣಲ್ಲಿ ದೇವಸ್ಥಾನಕ್ಕೆ ಹೋದಾಗ ಅನ್ನೋದೊಂದು ಗೊತ್ತಾಗುತ್ತೆ. ಇಲ್ಲಿ ನಮ್ಮ ಆಯ್ಷಿ ಕಿರಿಕ್ ಮಾಡ್ಕೊಬಿಟ್ಲ ಕೋತಿಗಳ ಜೊತೆ. ಕೋತಿ ಹೊಡಿತು, ಅದೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ. ಇಲ್ಲಿ ನೋಡಿ ಎಷ್ಟು ಬ್ಯಾಲೆನ್ಸ್ ಆಗಿ ಕೂತೈತೆ. ಆದರೂ ಅದ್ರ ಕಾನ್ಫಿಡೆಂಟ್ಗೆ ಮೆಚ್ಚಬೇಕು. ನಮ್ಮನ್ನೆಲ್ಲ ಆ ಥರ ಕೊಬ್ಬೆ ಬಿಡಿಯುತ್ತೆ. ಸೊ ಅಂತೂ ಇಂತೂ ಇಲ್ಲಿಗೆ ಚಾಮುಂಡಿ ದರ್ಶನ ಮುಗಿಸ್ಕೊಂಡು ಕೆಳಗೆ ಬಂದಿದ್ವಿ. ನಮ್ಮದು ಯಾವುದೇ ರೀತಿ ಸಾಮಾನುಗಳು ಕಳ್ತನ ಆಗಿಲ್ಲ. ಹೆಲ್ಮೆಟೇ ಆಗ್ಬೋದು, ಡಿಕ್ಕಿಗೆ ಲಾಗೋ ಕೂಡ ಹಾಕಿರಲಿಲ್ಲ, ಹಂಗೆ ಹೋಗಿದ್ದು. ದುಬೈಯಲ್ಲಿ ಚಿನ್ನ ಮಡಗೂಡ. ಅದೇ ರೀತಿ ನಮ್ಮ ಮೈಸೂರು